ಹಿನ್ನೆಲೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಸಭೆ ಕರೆದಿದ್ದಾರೆ. ಸಿಡಿಎಸ್ ಡಿಜಿಎಂಒ ಜೊತೆಗೆ ಹೈ ವೋಲ್ಟೇಜ್ ಮೀಟಿಂಗ್ ನಡೀತಾ ಇದೆ. ಸಭೆಯಲ್ಲಿ 3 ಸೇನೆಯ ಮುಖ್ಯಸ್ಥರು ಭಾಗಿಯಾಗಿರೋದು. ಪಾಕ್ ಹಾಗೂ ಭಾರತದ ನಡುವಿನ ಯುದ್ಧದ ಬಗ್ಗೆ ಚರ್ಚೆ ನಡೀತಾ ಇರೋದು. ಯುದ್ಧ ಏನೋ ಆಗಿದೆ, ಮುಂದಿನ ಬೆಳವಣಿಗೆಗಳೇನು, ಮುಂದಿನ ಕ್ರಮಗಳೇನು, ಇದೆಲ್ಲದರ ಬಗ್ಗೆ ಕೂಡ ಒಂದಷ್ಟು ಚರ್ಚೆ ಆಗ್ತಾ ಇದೆ. ರಾಜನಾಥ್ ಸಿಂಗ್ ಅವರು ಈಗಾಗಲೇ ರಕ್ಷಣಾ ಸಚಿವಾಲಯಕ್ಕೆ ಆಗಮಿಸಿದ್ದಾರೆ. ಸೇನಾ ಮುಖ್ಯಸ್ಥರು, 3 ಸೇನೆಯ ಮುಖ್ಯಸ್ಥರು ಕೂಡ ಈ ಸಭೆಯಲ್ಲಿರೋದು. ಸಿಡಿಎಸ್ ಹಾಗೂ ಡಿಜಿಎಂಒ ಜೊತೆಗೆ ಹೈ ವೋಲ್ಟೇಜ್ ಸಭೆ ನಡೀತಾ ಇರೋದು. ಪಾಕ್ ಡ್ರೋನ್ ದಾಳಿ ಮಾಡಿರೋದ್ರಿಂದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಸಭೆ ಕರೆದಿದ್ದಾರೆ. ಡ್ರೋನ್ ದಾಳಿ, ಕ್ಷಿಪಣಿ ದಾಳಿ ಇವೆಲ್ಲವೂ ಆಯಿತು. ಅದಕ್ಕೆ ಸಂಬಂಧಪಟ್ಟಂತೆ ಭಾರತದಿಂದ ಕೌಂಟರ್ ಅಟ್ಯಾಕ್ ಕೊಟ್ಟಿದ್ದು ಆಯಿತು. ಬಟ್ ಯಾವ್ಯಾವ ಸ್ಥಳಗಳ ಮೇಲೆ ಅಟ್ಯಾಕ್ ಆಗಿದೆ, ಭಾರತೀಯ ಸೇನೆ ಅದೆಲ್ಲವನ್ನು ಕೂಡ ಹೇಗೆ ಫೇಸ್ ಮಾಡಿದೆ, ಮುಂದೂ ಕೂಡ ದಾಳಿ ಆಗಲ್ಲ ಅಂತ ಹೇಳೋದಕ್ಕಾಗಲ್ಲ, ಯಾವುದೇ ಗ್ಯಾರಂಟಿ ಇಲ್ಲ. ಹಾಗಾಗಿ ದಾಳಿ ಆದರೆ ಯಾವ ರೀತಿ ಕ್ರಮವನ್ನು ತೆಗೆದುಕೊಳ್ಬೇಕಾಗತ್ತೆ, ಅದೆಲ್ಲದ್ರ ಬಗ್ಗೆನೂ ಕೂಡ ಈ ಒಂದು ಹೈ ವೋಲ್ಟೇಜ್ ಮೀಟಿಂಗ್ನಲ್ಲಿ ಚರ್ಚೆ ಆಗ್ತಾ ಇದೆ. 3 ಸೇನೆಯ ಮುಖ್ಯಸ್ಥರು ಇರ್ಬೋದು, ಮತ್ತು ಸಿಡಿಎಸ್ ಹಾಗೂ ಡಿಜಿಎಂಒ ಇವರೆಲ್ಲರೂ ಕೂಡ ಈ ಸಭೆಯಲ್ಲಿ ಭಾಗಿಯಾಗಿರೋದು. ರಾಜನಾಥ್ ಸಿಂಗ್ ಅವರು ರಕ್ಷಣಾ ಸಚಿವಾಲಯಕ್ಕೆ ಬಂದಿದ್ದು ಆ ಒಂದು ಸಭೆಯಲ್ಲಿ ಇವರೆಲ್ಲರೂ ಭಾಗಿಯಾಗಿ ಚರ್ಚೆ ಮಾಡ್ತಾ ಇದ್ದಾರೆ. ಕಳೆದ ರಾತ್ರಿ ಇಡೀ ಕೂಡ ಏನೆಲ್ಲ ಡೆವಲಪ್ಮೆಂಟ್ಸ್ ಆಯಿತು, ಪಾಕಿಸ್ತಾನ ಹೇಗೆ ನುಗ್ಗು ಬಂದಿದ್ದು, ಹೇಗೆ ಎಲ್ಲೆಲ್ಲಿ ದಾಳಿಗೆ ಅಂತ ಟಾರ್ಗೆಟ್ ಮಾಡಿದ್ರು, ಪಾಕಿಸ್ತಾನದ ಸೇನೆ ಬಂದಾಗ ಯಾವ ರೀತಿಯಾಗಿ ಅವರ ಕ್ಷಿಪಣಿಗಳನ್ನು ಭಾರತೀಯ ಸೇನೆ ಹೊಡೆದುರುಳಿಸಿದೆ, ಏನೇನು ಡೆವಲಪ್ಮೆಂಟ್ಸ್ ಆಯಿತು, ಅದೆಲ್ಲದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನು ಪಡ್ಕೊಳ್ತಾ ಇರೋದು 3 ಸೇನೆಯ ಮುಖ್ಯಸ್ಥರೊಂದಿಗೆ. ಮುಂದಿನ ನಿರ್ಧಾರಗಳೇನು, ಮುಂದಿನ ನಡೆ ಏನಾಗಿರಬೇಕಾಗುತ್ತೆ, ಈ ದಾಳಿ ಇಲ್ಲಿಗೆ ನಿಲ್ಲುವಂಥ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಒಂದಾದ್ಮೇಲೆ ಒಂದು ದಾಳಿಗಳಾಗುತ್ತೆ, ಅದಕ್ಕೆ ತಕ್ಕಂತೆ ಪ್ರತಿ ದಾಳಿ ಭಾರತದ ಕಡೆಯಿಂದ ಕೂಡ ಆಗುತ್ತೆ. ಪ್ರತ್ಯುತ್ತರವನ್ನು ಕೊಡೋದ್ರ ಮೂಲಕ ಸರಿಯಾದ ಪಾಠವನ್ನು ಪಾಕಿಸ್ತಾನಕ್ಕೆ ಕಲಿಸ್ತಾ ಇದೆ ಭಾರತ. ಹಾಗಿದ್ರೂ ಕೂಡ ಪಾಕಿಸ್ತಾನ ಮತ್ತೆ ಕಾಲು ಕೆರೆದುಕೊಂಡು ಈ ರೀತಿಯಾಗಿ ಗಡಿ ನುಸುಳುವಂಥ ಕೆಲಸ ಮಾಡೋದು, ಅಥವಾ ಉಗ್ರರನ್ನು ಕಳಿಸ್ಕೊಡೋದು, ಅಥವಾ ಮತ್ತೆ ಹೀಗೆ ಒಂದಷ್ಟು ವಾಯು ನೆಲೆಗಳನ್ನು ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡೋದು, ಈ ರೀತಿ ರಿಪೀಟ್ ಮಾಡ್ತಾನೆ ಇದೆ. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಅಟ್ಯಾಕ್ಗಳಾಗುವಂಥದ್ದು ಇದ್ದೇ ಇದೆ. ಅದಕ್ಕೆ ಏನು ನಿರ್ಧಾರವನ್ನು ತೆಗೆದುಕೊಳ್ಬೇಕು, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಒಂದಷ್ಟು ಮಾಹಿತಿಯನ್ನು ಪಡ್ಕೊಳ್ತಿದ್ದಾರೆ. ಜೊತೆಗೆ ಮುಂದೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಅವರು ಸಲಹೆ ಸೂಚನೆಯನ್ನು ಕೊಡ್ಬೋದು. ಸೇನೆಗೆ ಫ್ರೀ ಹ್ಯಾಂಡ್ ಇರೋದ್ರಿಂದ ಮುಂದೆ ನೀವೇನು ಮಾಡ್ತೀರಾ ಅದ್ರ ಬಗ್ಗೆ ಕೂಡ ಒಪಿನಿಯನ್ನ ತೆಗೆದುಕೊಳ್ಬಹುದು. ಏನೇನಿದೆ ಇವಾಗ 3 ಸೇನೆಯಲ್ಲೂ ಕೂಡ ಒಂದು ಯುದ್ಧ ನೌಕೆ ಅಂತ ಬಂದಾಗ ಹಡಗುಗಳಿರ್ಬೋದು, ಯುದ್ಧ ನೌಕೆಗಳಿರ್ಬೋದು, ಕ್ಷಿಪಣಿಗಳಿರ್ಬೋದು, ಡ್ರೋನ್ಗಳಿರ್ಬೋದು, ಬಾಂಬ್ಗಳಿರ್ಬೋದು, ಹೀಗೆ ಏನೇನಿದೆ, ಈಗ ಸದ್ಯ ಏನೇನು ಖಾಲಿ ಆಗಿದೆ, ನಿನ್ನೆ ಆದಂಥ ಪ್ರತಿ ದಾಳಿಯ ಸಂದರ್ಭದಲ್ಲಿ ಏನೇನು ಬಳಕೆ ಮಾಡಿಕೊಂಡಿದ್ದಾರೆ ಅದೆಲ್ಲವನ್ನು ಕೂಡ ಗಮನಿಸ್ತಾರೆ. ಅದರಲ್ಲೂ ಕೂಡ ಈ ಬಾರಿ ಆದಂಥ ಪ್ರತಿ ದಾಳಿಯಲ್ಲಿ S-400 ಏನಿದೆ ಅದು ಭಾರತಕ್ಕೆ ಒಂದು ರೀತಿಯಾಗಿ ಶ್ರೀರಕ್ಷೆ ಆಗಿತ್ತು. ಬರುವಂಥ 50-40 ಡ್ರೋನ್ಗಳೆಲ್ಲವನ್ನು ಕೂಡ ಹೊಡೆದುರುಳಿಸಿದ್ದೆ ಈ S-400. ರಷ್ಯಾ ಸೇನೆಯಿಂದ, ರಷ್ಯಾ ದೇಶದಿಂದ ಖರೀದಿ ಮಾಡಿದಂಥ ಈ S-400 ಏನಿದೆ ಬಹಳ ಪ್ರಮುಖ ಪಾತ್ರವನ್ನು ವಹಿಸಿದೆ. ಜೊತೆಗೆ ಇಸ್ರೇಲ್ನಿಂದ ಕೂಡ ಖರೀದಿ ಮಾಡಿದಂಥ ಕ್ಷಿಪಣಿನೂ ಕೂಡ ಅಷ್ಟೇ ಪಾತ್ರ ವಹಿಸಿದೆ. ಮತ್ತೊಂದು ಕಡೆಗೆ INS ವಿಕ್ರಾಂತ್ ಇರ್ಬೋದು, ಇವೆಲ್ಲವನ್ನು ಕೂಡ ಬಳಸ್ಕೊಂಡು ಭಾರತೀಯ ಸೇನೆ ಯಶಸ್ವಿಯಾಗಿ ಪಾಕ್ ನಡೆಸಿದಂಥ ದಾಳಿಗೆ ಪ್ರತ್ಯುತ್ತರವನ್ನು ಕೊಟ್ಟಿದೆ. ಪ್ರತಿ ದಾಳಿಯನ್ನು ಮಾಡೋದ್ರ ಮೂಲಕ ದೇಶವನ್ನು ರಕ್ಷಣೆ ಮಾಡಿದೆ. ಹಾಗಾಗಿ ಇದೆಲ್ಲದ್ರ ಬಗ್ಗೆನೂ ಕೂಡ ಇವತ್ತು ರಾಜನಾಥ್ ಸಿಂಗ್ ಅವರು ಮತ್ತಷ್ಟು ಮಾಹಿತಿಯನ್ನು ಕಲೆ ಹಾಕ್ತಾರೆ. ಸೇನೆಗೆ ಬೇಕಾಗಿರುವಂಥ ಯಾವುದೇ ಸಪೋರ್ಟ್ ಬೇಕಿದ್ರೂ ಕೂಡ ನಾವು ಕೊಡ್ತೀವಿ, ಕೇಂದ್ರದಿಂದ ದೊರೆಯುತ್ತೆ ಅಂತ ಈಗಾಗಲೇ ರಾಜನಾಥ್ ಸಿಂಗ್ ಅವರು ಹೇಳಿದರು. ಈ ದಾಳಿಗಳಾಗೋದಕ್ಕೂ ಮುಂಚೆನೂ ಕೂಡ ಇದೇ ರೀತಿ ಮ್ಯಾರಥಾನ್ ಮೀಟಿಂಗ್ಗಳಾಗ್ತಾ ಇತ್ತು. ಆ ಸಭೆಗಳಲ್ಲಿ ಇದ್ರ ಬಗ್ಗೆನೇ ಚರ್ಚೆ ಆಗ್ತಾ ಇತ್ತು. ಅಕಸ್ಮಾತ್ ಭಾರತದ ಮೇಲೆ ಪಾಕಿಸ್ತಾನ ದಾಳಿ ಮಾಡಿದರೆ ಯಾವ ರೀತಿಯಾಗಿ ನಾವು ಅಟ್ಯಾಕ್ ಮಾಡಬೇಕು ಅಥವಾ ಕೌಂಟರ್ ಅಟ್ಯಾಕನ್ನು ಕೊಡಬೇಕು, ಏನೇನಿದೆ ಏನೇನಿಲ್ಲ ಅದೆಲ್ಲದ್ರ ಬಗ್ಗೆ ಕೂಡ ಚರ್ಚೆ ಆಗಿತ್ತು. ನೋಡಿ, ಏರ್ ಡಿಫೆನ್ಸ್ ಸಿಸ್ಟಮ್ ಇಲ್ಲ ಅಂದಿದ್ರೆ ಯಾವ ರೀತಿ ಅನಾಹುತ ಆಗ್ತಾ ಇತ್ತು, S-400 ಇಲ್ಲ ಅಂದಿದ್ರೆ ಯಾವ ರೀತಿ ಅನಾಹುತ ಆಗ್ತಾ ಇತ್ತು, ಇವೆಲ್ಲವೂ ಕೂಡ ಇದ್ದದ್ದಕ್ಕೇನೆ
ನಮ್ಮ ಭಾರತೀಯ ಸೇನೆ ಏನಿದೆ ಸಮರ್ಥವಾಗಿ ಪಾಕಿಸ್ತಾನದ ವಿರುದ್ಧ ಕೌಂಟರ್ ಅಟ್ಯಾಕ್ ಮಾಡೋದಕ್ಕೆ ಸಾಧ್ಯ ಆಯಿತು. ಇವೆಲ್ಲ ಇಲ್ಲ ಅಂದಿದ್ರೆ ಅವರ ಡ್ರೋನ್ಗಳ ದಾಳಿ, ಕ್ಷಿಪಣಿ ದಾಳಿಗೆ ಭಾರತ ಪತರ್ಗುಟ್ಟು ಹೋಗ್ತಾ ಇತ್ತು. ಅದಕ್ಕೆ ಹೇಳೋದು ಸೇನಾ ಸಾಮರ್ಥ್ಯ ಯಾವಾಗಲೂ ಕೂಡ ಬಲಿಷ್ಠವಾಗಿರಬೇಕು. ಸೇನೆಗೆ ಬೇಕಾದಂಥ ಎಲ್ಲ ಸಪೋರ್ಟನ್ನು ಕೂಡ ಸರ್ಕಾರ ಕೊಟ್ಟರೆ ಸೇನೆಗೆ ಬೇಕಾಗಿರುವಂಥ ಯುದ್ಧಾಸ್ತ್ರಗಳನ್ನು, ನೌಕೆಗಳನ್ನು, ಕ್ಷಿಪಣಿಗಳನ್ನು, ಡ್ರೋನ್ಗಳನ್ನು ಖರೀದಿ ಮಾಡೋದಕ್ಕೆ ಬೇಕಾದಂಥ ಒಪ್ಪಂದವನ್ನು ಮಾಡಿಕೊಂಡು ಅವುಗಳನ್ನು ಖರೀದಿ ಮಾಡಿಕೊಟ್ಟಿದ್ದೇ ಆದರೆ ದೇಶ ಸುಭೀಕ್ಷವಾಗಿರುತ್ತೆ, ದೇಶದಲ್ಲಿರುವಂಥ ಜನರು ಸುರಕ್ಷಿತವಾಗಿರ್ತಾರೆ ಅಂತ. ಬಟ್ ಅದೇ ನೋಡಿ, ಪಾಕಿಸ್ತಾನ ಬಹಳ ಹುಮ್ಮಸ್ಸಿನಿಂದ, ಓವರ್ ಕಾನ್ಫಿಡೆನ್ಸ್ನಿಂದ ಬಂದು ದಾಳಿ ಮಾಡೋದಕ್ಕೆ ಅಂತ ಬಂತು. ಬಟ್ ಎಲ್ಲ ಕ್ಷಿಪಣಿಗಳು, ಡ್ರೋನ್ಗಳು ಅವ್ರು ಏನೇನು ಪ್ರಯೋಗ ಮಾಡಿದ್ರು ಎಲ್ಲವೂ ಕೂಡ ಉಡಿಸಾದ್ವು. ಆ ರೀತಿ ಇರಬಾರ್ದು. ಚೀನಾದ ಒಂದಷ್ಟು ಯುದ್ಧ ನೌಕೆಗಳಿರ್ಬೋದು ಅಥವಾ ವಾಯು ನೌಕೆಗಳಿಗೆ ಸಂಬಂಧಪಟ್ಟಂತೆ, ಅಂದರೆ ವೈಮಾನಿಕ ದಾಳಿ ಮಾಡಬೇಕು ಅಂತ ಏನೇನು ಶಸ್ತ್ರಗಳನ್ನು ಖರೀದಿ ಮಾಡಿದ್ರಲ್ಲ ಅವೆಲ್ಲವೂ ಕೂಡ ಡಮ್ಮಿ ಆಗೋದು. ಅವುಗಳನ್ನು ನಂಬ್ಕೊಂಡು ಬಂದಿದ್ದರಿಂದ ಪಾಕಿಸ್ತಾನ ಡಮ್ಮಿ ಆಯಿತು. ಆ ರೀತಿ ಆಗಬಾರ್ದು. ಸೇನೆಯ ಸಾಮರ್ಥ್ಯ ಬಲಿಷ್ಠವಾಗಿರಬೇಕು. ಸೇನೆಯಲ್ಲಿರುವಂಥ ಪ್ರತಿಯೊಂದು ಅಸ್ತ್ರವೂ ಕೂಡ, ಬತ್ತಳಿಕೆಯಲ್ಲಿರುವಂಥ ಅಸ್ತ್ರ ಏನಿದೆ ಬಹಳ ಸ್ಟ್ರಾಂಗ್ ಆಗಿರಬೇಕು. ಮತ್ತೊಂದು ದೇಶದ ದಾಳಿಯನ್ನು ಎದುರಿಸೋ ರೀತಿಯಾಗಿರಬೇಕು. ಈ ರೀತಿ ಪಾಕಿಸ್ತಾನ ಬಡಾಯಿ ಕುಚ್ಕೊಳ್ಳುತ್ತಲ್ಲ, ಏನು ದಾಳಿ ಮಾಡಿದರೂ ನಾವು ಮಾಡ್ತೀವಿ, ಸಮರ್ಥವಾಗಿದ್ದೀವಿ, ನಾವು ಅಣ್ವಸ್ತ್ರ ಇದೆ, ಬಾಂಬ್ ಇದೆ, ನಿಮ್ಮ ದೇಶದ ಮೇಲೆ ಬಾಂಬ್ ಹಾಕ್ತೀವಿ, ಸಿಂಧೂ ನದಿ ಜಲ ಒಪ್ಪಂದ ಏನಿದೆ ಅದನ್ನು ಬ್ರೇಕ್ ಮಾಡಿದ್ರಿ, ಸ್ಥಗಿತ ಮಾಡಿದ್ರಿ ಅಂದರೆ ರಕ್ತನೇ ಹರಿಸ್ಬಿಡ್ತೀವಿ, ನಮ್ಮ ಹತ್ರ ಇರುವಂಥ ಅಣ್ವಸ್ತ್ರ ಹಾಕಿದರೆ ಸಾಕು ನಿಮ್ಮ ಭಾರತ ಉಡಿಸಾಗುತ್ತೆ ಅಂತಿದ್ರಲ್ಲ. ಈಗ ನೋಡ್ಕೊಳ್ಳಿ, ಎಲ್ಲೆಲ್ಲಿ ಯಾವ್ಯಾವ ಪ್ರದೇಶಗಳು ಉಳ್ಕೊಂಡಿದೆ, ಇನ್ನು ಯಾವ್ಯಾವ ಪ್ರದೇಶಗಳನ್ನ ನೀವು ಉಳಿಸ್ಕೊಳ್ಬೇಕು ಅಂತಿದ್ದೀರಾ, ಅಥವಾ ಮತ್ತೆ ಏನಾದರೂ ನಿಮಗೆ ಕೌಂಟರ್ ಅಟ್ಯಾಕ್ಗಳು ಬೇಕಾ, ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ಸಭೆಯಲ್ಲಿ ಚರ್ಚೆಗಳಾಗುತ್ತೆ. ಏಕೆಂದರೆ ನೀವು ಈ ರೀತಿಯಾಗಿ ಅಟ್ಯಾಕ್ ಮಾಡೋದಕ್ಕೆ ಬರ್ತೀರಾ ಅಂದಾಗ ಪಾಕಿಸ್ತಾನದ ಕಡೆಯಿಂದ ತಕ್ಕನಾದಂಥ ಕೌಂಟರ್ ಅಟ್ಯಾಕ್ ಕೊಡಲೇಬೇಕಲ್ಲ. ನಾವು ಬರೀ ಒಂದು ಎಂಟಿ ಮೆಸೇಜನ್ನು ಕಳಿಸ್ಬಾರ್ದಲ್ಲ, ನಮ್ಮಲ್ಲೂ ಸೇನೆ ಇದೆ, ನಾವು ದಾಳಿ ಮಾಡ್ತೀವಿ, ಬರೀ ಮಾತಲ್ಲಿರಬಾರ್ದಲ್ಲ. ಹಾಗಾಗಿನೇ ಮಾತಾಡೋದ್ರ ಬದಲು ದಾಳಿ ಮೂಲಕನೇ ಸರಿಯಾಗಿ ಪಾಠವನ್ನು ಕಲಿಸಲಾಗಿದೆ. ಬಟ್ ಹಂಗಿದ್ರೂ ಕೂಡ ಪಾಕಿಸ್ತಾನ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ಒಂದು ಕಡೆ ಉಗ್ರರಿಗೆ ಸಪೋರ್ಟ್ ಮಾಡುತ್ತೆ, ಮತ್ತೊಂದು ಕಡೆ ಭಾರತದ ಮೇಲೆ ದಾಳಿ ಮಾಡೋದಕ್ಕೋಗಿ ಈ ರೀತಿ ತಾನೇ ಬಾಲ ಸುಟ್ಕೊಂಡು ಮನೇಲಿ ಕೂತ್ಕೊಳ್ಳೋ ಥರ ಆಗುತ್ತೆ. ತಾಲಿಬಾನಿಗಳು ಅಟ್ಯಾಕ್ ಮಾಡ್ತಿದ್ದಾರೆ, ಬಲೂಚಿಸ್ತಾನದಲ್ಲಿ ಅವರು ಕೂಡ ಬಂದು ಅಟ್ಯಾಕ್ ಮಾಡ್ತಾರೆ ಆ ಆರ್ಮಿನೂ, ಮತ್ತೊಂದು ಕಡೆ ಭಾರತವೂ ಅಟ್ಯಾಕ್ ಮಾಡ್ತಾ ಇದೆ. ಇಷ್ಟೆಲ್ಲ ಅಟ್ಯಾಕ್ಗಳಾಗ್ತಾ ಇದ್ರೂ ಕೂಡ ಪಾಕಿಸ್ತಾನ ಇನ್ನೂ ಬುದ್ಧಿ ಕಲ್ತಂತೆ ಕಾಣಿಸ್ತಾ ಇಲ್ಲ. ಹೆಂಗಿರಬೇಕು, ಯಾರ ಜೊತೆಗೆ ಹೆಂಗಿರಬೇಕು, ವಿಷ ಸರ್ಪಗಳನ್ನು ಮಡ್ಲಲ್ಲಿ ಇಟ್ಕೊಂಡು ಸಾಕಬೇಕಾ ಬೇಡವಾ, ನಮ್ಮ ದೇಶದಲ್ಲಿ ಇಷ್ಟೆಲ್ಲ ಭಯೋತ್ಪಾದಕರು, ಉಗ್ರರು ಇದ್ದಾರೆ ಅಂತ ಭಾರತ ಪದೇ ಪದೇ ಹೇಳ್ತಾ ಇದೆ. ಸರಿ ಆಯಿತು, ಉಗ್ರರಿಂದ ನಮಗೇನು ಉಪಯೋಗ ಇಲ್ಲ, ಉಗ್ರರನ್ನ ಉಡಿಸ್ ಮಾಡಿದ್ರೆ ಮಾಡ್ಕೊಳ್ಳಿ ಭಾರತ, ಬಿಟ್ಬಿಡಿ ಅಂದ್ಕೊಂಡು ಬಿಟ್ಟಿದ್ರೆ ಇಷ್ಟೆಲ್ಲ ಆಗ್ತಾ ಇರಲಿಲ್ಲ. ನಾವು ಆಪರೇಷನ್ ಸಿಂಧೂರ ಮೂಲಕ ಅಟ್ಯಾಕ್ ಮಾಡಿದ್ದು, ಟಾರ್ಗೆಟ್ ಮಾಡಿದ್ದು ಉಗ್ರರ ತಾಣಗಳನ್ನು. ಬಟ್ ಉಗ್ರರ ತಾಣಗಳನ್ನು ಅಟ್ಯಾಕ್ ಮಾಡಿದ್ದಕ್ಕೆ ನೀವು ಭಾರತದ ವಾಯು ನೆಲೆಗಳನ್ನು ಟಾರ್ಗೆಟ್ ಮಾಡಿದ್ರಿ. ಜಮ್ಮು ಕಾಶ್ಮೀರ, ಪೂಂಚ್ ಇರ್ಬೋದು, ಪಂಜಾಬ್ ಇರ್ಬೋದು, ಅಲ್ಲಿನ ಒಂದಷ್ಟು ಪ್ರದೇಶಗಳನ್ನ ಟಾರ್ಗೆಟ್ ಮಾಡಿದ್ರಿ. ಆ ರೀತಿ ಟಾರ್ಗೆಟ್ ಮಾಡಿದ್ರಿಂದ ಈಗ ಕರಾಚಿ ಬಂದರು, ವ್ಯಾಪಾರ ವಹಿವಾಟು ಹೆಚ್ಚಾಗಿ ನಡೆಯುವಂಥ ಪ್ರದೇಶ, ತೈಲಗಳು ರಫ್ತಾಗುವಂಥ ಪ್ರದೇಶ, ಅಲ್ಲಿನೇ ನಮ್ಮ ಭಾರತದ ಸೂಸೈಡ್ ಡ್ರೋನ್ ಏನಿದೆ ಅದು ಅಟ್ಯಾಕ್ ಮಾಡೋದ್ರ ಮೂಲಕ ಕರಾಚಿ ಪೂರ್ತಿ ಒಡಿಸಾಯಿತು, ಲಾಹೋರ್ ಒಡಿಸಾಯಿತು. ಇದೇ ರೀತಿ ಇನ್ನು ಯಾವ್ಯಾವ ಪ್ರದೇಶಗಳು ಧ್ವಂಸ ಆಗಬೇಕು ಅದನ್ನು ನೀವೇ ಡಿಸೈಡ್ ಮಾಡ್ಕೊಳ್ತಾ ಇರೋದು ಪಾಕಿಸ್ತಾನ. ನೋಡಿ, ಈ ರೀತಿ ಕುಮ್ಮಕ್ಕು ಕೊಡ್ತಾ ಇದ್ದಂಥ ಅಲ್ಲಿನ ಸೇನೆಯ ಮುಖ್ಯಸ್ಥ ಈಗ ಎಲ್ಲೂ ಕಾಣಿಸ್ತಾ ಇಲ್ಲ. ಅವ್ರನ್ನೇ ಎತ್ತಂಗಡಿ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ.